ನಮಸ್ಕಾರ. ಇವತ್ತಿನ ವಿಡಿಯೋ ಈ 18 ಜನಪ್ರಿಯ ಷೇರುಗಳ ಟಾರ್ಗೆಟ್ ಪ್ರೈಸ್ ನೋಡಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ಇದು ಒಂದು ತರದ ರಿಪೋರ್ಟು ನಾವು ನಿಮ್ಮ ಮುಂದೆ ಇಡ್ತಾ ಇರುವಂತದ್ದು. ಕ್ವಾರ್ಟರ್ಲಿ ರಿಸಲ್ಟ್ಸು, ನ್ಯೂಸು, ಅಪ್ಡೇಟ್ಸ್ ಯಾವ್ಯಾವ ಕಂಪನಿಗಳಿಂದ ಸಿಗುತ್ತೋ ಅದನ್ನು ನೋಡಿಕೊಂಡು ಬ್ರೋಕರೇಜ್ ಕಂಪನಿಯವರು ಆಗಾಗ ಟಾರ್ಗೆಟ್ ಪ್ರೈಸ್ ಆಫ್ ದ ಸ್ಟಾಕ್ಸ್ ಅನ್ನ ಅಡ್ಜಸ್ಟ್ ಮಾಡ್ತಾ ಇರ್ತಾರೆ, ಅಪ್ವರ್ಡ್ಸ್ ಮತ್ತು ಡೌನ್ವರ್ಡ್ಸ್. ಬಹಳಷ್ಟು ಇನ್ವೆಸ್ಟರ್ಸ್ ಅವರ ಡಿಸಿಷನ್ ತಗೊಳ್ಳೋದು ಟಾರ್ಗೆಟ್ ಪ್ರೈಸ್ ಅನ್ನು ನೋಡಿದ ಮೇಲೆ, ಬ್ರೋಕರೇಜ್ ಕಂಪನಿಯವರು ಏನ್ ರಿಪೋರ್ಟ್ ಕೊಡ್ತಾರ ಅದನ್ನು ನೋಡಿದ ಮೇಲೆ. ಇವತ್ತು ನಾವು ಒಂದು ಲಿಸ್ಟ್ ಅನ್ನು ಕಂಪೈಲ್ ಮಾಡಿದ್ದೇವೆ ನಿಮ್ಮ ಮುಂದೆ. ಒಂದು 18 ಷೇರುಗಳ ಟಾರ್ಗೆಟ್ ಪ್ರೈಸ್ಗಳು ಬ್ರೋಕರೇಜ್ ಕಂಪನಿಗಳು ಏನ್ ಹೇಳಿದ್ದಾರೋ ಅದರ ಮೇಲೆ. ಅದರಲ್ಲಿ ನಾವು ಕರೆಂಟ್ ಪ್ರೈಸ್, ಆವರೇಜ್ ಟಾರ್ಗೆಟ್ ಪ್ರೈಸ್, ಎಷ್ಟು ಪರ್ಸೆಂಟೇಜ್ ಮೇಲೆ ಅಥವಾ ಕೆಳಗೆ ಅದನ್ನ ಮೆನ್ಷನ್ ಮಾಡಿದ್ದೇವೆ. ಈ ರಿಪೋರ್ಟ್ ಅನ್ನು ನಾವು ತೆಗೆದುಕೊಂಡದ್ದು trendline.com ವೆಬ್ಸೈಟ್ ಇಂದ. ಮತ್ತೆ ಅನಲಿಸ್ಟ್ಗಳು ಹೇಗೆ ಯೋಚನೆ ಮಾಡ್ತಾರೆ ಅನ್ನುವಂಥ ಐಡಿಯಾ ಕೂಡ ನಿಮಗೆ ಸಿಗುತ್ತೆ. ಸ್ಟಾಕ್ಸ್ ಟಾರ್ಗೆಟ್ ಆಸ್ ಪರ್ ಬ್ರೋಕರೇಜ್ ಕಂಪನಿ. ಮೊದಲನೇದು ಬಜಾಜ್ ಫೈನಾನ್ಸ್. ಇವತ್ತಿನ ರೇಟು 6,421. ಬ್ರೋಕರೇಜ್ ಆವರೇಜ್ ಟಾರ್ಗೆಟ್ 8,593, 34% ಮೇಲಕ್ಕೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. 2 HDFC ಬ್ಯಾಂಕು. ಕರೆಂಟ್ ಪ್ರೈಸ್ 1,446. ಬ್ರೋಕರೇಜ್ ಆವರೇಜ್ ಟಾರ್ಗೆಟ್ 1,887, 30% ಮೇಲಕ್ಕೆ ಹೋಗ್ಬೋದು. 3 HUL. ಕರೆಂಟ್ ಪ್ರೈಸ್ 2,420. ಬ್ರೋಕರ್ ಆವರೇಜ್ 2,821, 16% ಮೇಲಕ್ಕೆ ಹೋಗ್ಬೋದು ಅಂತ ಬ್ರೋಕರೇಜ್ ಕಂಪನಿಯವರ ಅಂದಾಜು. ಇಲ್ಲಿ ನೀವು ನೋಡಿದ ಹಾಗೆ ಬಜಾಜ್ ಫೈನಾನ್ಸ್, HDFC ಬ್ಯಾಂಕ್, HUL ಒಂದು ತರದ ಕನ್ಸಾಲ್ಟೇಷನ್ ಇತ್ತು ಬಹಳ ಸಮಯದಿಂದ. ಅದರಿಂದಾಗಿ ಅದು ಮೇಲಕ್ಕೆ ಹೋಗೋದು ಪಾಸಿಟಿವ್ ಬ್ರೇಕ್ಔಟ್ ಆದಾಗ, ಅದರಿಂದಾಗಿ ಜಾಸ್ತಿ ಪರ್ಸೆಂಟೇಜ್ ಮೇಲಕ್ಕೆ ಹೋಗ್ಬೋದು ಅಂತ ಅಂದಾಜಿಸಲಾಗಿದೆ. ರಿಯಲ್ ರೇಟು ಕಮ್ಮಿ ಇದೆ, ಅದರ ಆಕ್ಚುಯಲ್ ಪ್ರೈಸ್ ಮೇಲಕ್ಕಿದೆ ಅನ್ನುವಂಥದ್ದು ಅವರ ಅಭಿಪ್ರಾಯ. 4ನೇ ಕಂಪನಿ ಟೈಟನ್ ಕಂಪನಿ. ಕರೆಂಟ್ ಪ್ರೈಸ್ 3,787. ಬ್ರೋಕರ್ ಆವರೇಜ್ ಟಾರ್ಗೆಟ್ 3,450, -9%. 5 ಏಷ್ಯನ್ ಪೇಂಟ್ಸ್. ಕರೆಂಟ್ ಪ್ರೈಸ್ 2,871. ಬ್ರೋಕರ್ ಆವರೇಜ್ ಟಾರ್ಗೆಟ್ 3,240, 13% ಮೇಲಕ್ಕೆ ಹೋಗ್ಬೋದು. 6 ICICI ಬ್ಯಾಂಕ್. ಕರೆಂಟ್ ಪ್ರೈಸ್ 1,088. ಬ್ರೋಕರ್ ಆವರೇಜ್ ಟಾರ್ಗೆಟ್ 1,215 ಮತ್ತು ಪರ್ಸೆಂಟೇಜ್ ಚೇಂಜ್ 12% ಮೇಲಕ್ಕೆ ಹೋಗ್ಬೋದು. 7ನೇದು ಅಪೋಲೋ ಹಾಸ್ಪಿಟಲ್. ಇವತ್ತಿನ ರೇಟು 6,049. ಬ್ರೋಕರ್ ಆವರೇಜ್ ಟಾರ್ಗೆಟ್ 5,888, 3% ಕೆಳಗೆ ಹೋಗ್ಬೋದು ಅಂತ ಅಂದಾಜಿಸಲಾಗಿದೆ. 8 ಇನ್ಫೋಸಿಸ್. 16 ಕರೆಂಟ್ ಪ್ರೈಸ್. ಬ್ರೋಕರ್ ಆವರೇಜ್ 1,630, 1% ಮೇಲಕ್ಕೆ ಹೋಗ್ಬೋದು. 9 TCS. ಕರೆಂಟ್ ಪ್ರೈಸ್ 4,109. ಬ್ರೋಕರ್ ಆವರೇಜ್ 3,897, -5% ಕೆಳಗೆ ಹೋಗ್ಬೋದು. 10 ITC. ಕರೆಂಟ್ ಪ್ರೈಸ್ 414. ಬ್ರೋಕರ್ ಆವರೇಜ್ 502, 21% ಮೇಲಕ್ಕೆ ಹೋಗ್ಬೋದು ಅಂತ ಅಂದಾಜಿಸಲಾಗಿದೆ. 11 L&T. 3,677 ವರ್ಸಸ್ 3,829, 4% ಮೇಲಕ್ಕೆ ಹೋಗ್ಬೋದು. 12 MNM. ಕರೆಂಟ್ ಪ್ರೈಸ್ 1,898. ಬ್ರೋಕರ್ ಆವರೇಜ್ ಟಾರ್ಗೆಟ್ 1,899, ಆದ್ದರಿಂದ ನೋ ಚೇಂಜ್. 13 ಮಾರುತಿ ಸುಜುಕಿ. ಕರೆಂಟ್ ಪ್ರೈಸ್ 11,510. ಬ್ರೋಕರ್ ಆವರೇಜ್ ಟಾರ್ಗೆಟ್ 12,121, 5% ಮೇಲಕ್ಕೆ ಹೋಗ್ಬೋದು ಅಂತ ಅಂದಾಜಿಸಲಾಗಿದೆ. ನೆಸ್ಲೆ 2,561 ವರ್ಸಸ್ 2,569, ನೋ ಚೇಂಜ್. 15 ರಿಲಯನ್ಸ್ ಇಂಡಸ್ಟ್ರೀಸ್. 2,958. ಕರೆಂಟ್ ಪ್ರೈಸ್. ಬ್ರೋಕರ್ ಆವರೇಜ್ ಟಾರ್ಗೆಟ್ 2,761, -7%. ಅಂದ್ರೆ ರಿಲಯನ್ಸ್ ಆಗ್ಲೇ ಬಹಳ ಮೇಲಕ್ಕೆ ಹೋಗ್ಬಿಟ್ಟಿದೆ ಅದರ ರಿಯಲ್ ಪ್ರೈಸ್ಗಿಂತ ಅನ್ನುವಂಥದ್ದು ಬಹುಶಃ ಅವರ ಅರ್ಥ. 16 SBI. 788 ವರ್ಸಸ್ 791, ನೋ ಚೇಂಜ್. 17 ಟಾಟಾ ಮೋಟಾರ್ಸ್. 1,039 ವರ್ಸಸ್ 884, -15%. ಅಂದ್ರೆ ಟಾಟಾ ಮೋಟಾರ್ಸ್ ಕೂಡ ಬಹಳ ಮೇಲಕ್ಕೆ ಹೋಗಿದೆ. 18 ವಿಪ್ರೋ. 516 ವರ್ಸಸ್ 451, -13%. ಇವತ್ತಿನ ಈ ಟಾರ್ಗೆಟ್ ಪ್ರೈಸ್ ಟ್ಯಾಬ್ಯುಲರ್ ಕಾಲಮ್ ಅಲ್ಲಿ ನೀವು ನೋಡಿರ್ಬೋದು, ಕೆಲವು ಷೇರುಗಳು ಬಹಳ ಅಪ್ರಿಷಿಯೇಟ್ ಆಗಿದ್ದಾವೆ ಕಳೆದ ಕೆಲವು ವಾರಗಳಲ್ಲಿ ಮತ್ತು ತಿಂಗಳುಗಳಲ್ಲಿ. ಅವುಗಳಲ್ಲಿ ಟಾರ್ಗೆಟ್ ಪ್ರೈಸ್ ಕಮ್ಮಿ ಇದೆ. ಯಾವ ಷೇರು ಒಂದಷ್ಟು ಕನ್ಸಾಲಿಡೇಷನ್ ಫೇಸ್ ಅಲ್ಲಿ ಇದೆಯೋ ಅದರದ್ದು ಒಂದಷ್ಟು ಮೇಲಕ್ಕೆ ಇದೆ. ಬ್ರೋಕರೇಜ್ ಕಂಪನಿಯವರ ಅಂಬೋಣ ಏನು ಅಂತಂದ್ರೆ 2023ರಲ್ಲಿ ಯಾವ ಷೇರುಗಳು ಭಾರಿ ಅಪ್ರಿಸಿಯೇಷನ್ ಅನ್ನು ಕಂಡಿದ್ದಾವೋ ಅದು ಒಂದಷ್ಟು ಫ್ಲಾಟ್ ಆಗಿ ಕ್ಲೋಸ್ ಆಗ್ಬೋದು 2024ರಲ್ಲಿ. ಸಾಮಾನ್ಯವಾಗಿ
ಬ್ರೋಕರೇಜ್ ಕಂಪನಿಯವರು 3 ತಿಂಗಳಿಗೊಮ್ಮೆ ತಮ್ಮ ಟಾರ್ಗೆಟ್ ಪ್ರೈಸ್ ಅನ್ನ ಬದಲಿಸ್ತಾ ಇರ್ತಾರೆ ಡಿಪೆಂಡಿಂಗ್ ಆನ್ ದಿ ಕ್ವಾರ್ಟರ್ ರಿಸಲ್ಟ್ಸ್. ಮತ್ತೆ ಜನವರಿ ಮಾರ್ಚ್ 2024 ಇನ್ನೇನು ಕೆಲವು ದಿನಗಳಲ್ಲಿ ನಮ್ಮ ಮುಂದೆ ಬರಲಿದೆ. ಆವಾಗ ಒಂದಷ್ಟು ಟಾರ್ಗೆಟ್ ಪ್ರೈಸ್ಗಳು ಮತ್ತೆ ಪುನಃ ಚೇಂಜ್ ಆಗ್ಬೋದು. ಆ ಥರ ಏನಾದರೂ ಟಾರ್ಗೆಟ್ ಪ್ರೈಸ್ಗಳು ಚೇಂಜ್ ಆದಾಗ ನಾವು ಹೊಸ ಪಟ್ಟಿಯನ್ನು ನಿಮ್ಮ ಮುಂದೆ ಇರ್ತೇವೆ. ಅಲ್ಲದೆ ಯಾವ್ಯಾವ ಕಂಪನಿಗಳನ್ನು ಇವತ್ತು ಮೆನ್ಷನ್ ಮಾಡಿದ್ರು ಮತ್ತು ಯಾವ್ಯಾವ ಫೇಮಸ್ ಕಂಪನಿಗಳು ಇನ್ನೂ ಮೆನ್ಷನ್ ಮಾಡಿದ್ವೋ ಅವುಗಳ ಬಗ್ಗೆ ನ್ಯೂಸ್ ಬಂದಾಗಲೂ ಅದನ್ನು ನಿಮ್ಮ ಮುಂದೆ ಇಡ್ತೇವೆ. ಇವತ್ತು ಈ ವಿಡಿಯೋದ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಷೇರು ಮಾರುಕಟ್ಟೆ ಅಲ್ಲದೆ ಇಂಟರ್ನ್ಯಾಷನಲ್ ಗೋಲ್ಡ್ ಪ್ರೈಸ್ ಕೂಡ ಲೈಫ್ ಟೈಮ್ ಹೈಯಲ್ಲಿದೆ. ನೀವು ಗೋಲ್ಡ್ ಅನ್ನ ಇನ್ವೆಸ್ಟ್ಮೆಂಟ್ ಪರ್ಪಸ್ ಜೊತೆಗೆ ಖರೀದಿ ಮಾಡ್ತೀರಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.